ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ 5 ದೊಡ್ಡ ಘೋಷಣೆಗಳನ್ನ ಮಾಡಿರುವಂತದ್ದು ವೀಕ್ಷಕರೇ. ಹೌದು, ಕರ್ನಾಟಕ ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಬರ್ತಾ ಇದೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೂ ಕೂಡ ನಿಮಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನು ಬೈಕ್ ವಾಹನ ಹೊಂದಿದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸರ್ಕಾರಿ ನೌಕರರಿಗೂ ಕೂಡ ದೊಡ್ಡ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಬಸ್ಗಳ ಯೋಜನೆ, ಉಚಿತ ಬಸ್ ಯೋಜನೆ, ಬಸ್ ಪಾಸ್ ಯೋಜನೆ ಆಗಿರಬಹುದು. ಇನ್ನೊಂದು ಕಡೆಗೆ ಶಕ್ತಿ ಯೋಜನೆಗೆ ಆಧಾರ್ ಕಾರ್ಡ್ ಬಂದ್ ಮಾಡಿ ಮತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಆಗಿರಬಹುದು. ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಒಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಜಮೆ ಆಗುತ್ತೆ, ಎಲ್ಲಿವರೆಗೂ ಈಗ ಹಣ ಜಮೆ ಮಾಡಲಾಗಿದೆ, ಅದನ್ನು ಕೂಡ ಅಪ್ಡೇಟ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗೋದ್ರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಈ ವಿಡಿಯೋನ ಬೇಗನೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ, ಯಾಕಂದ್ರೆ ಈಗ 31ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರಬಹುದು ಎಂಬುದಕ್ಕೆ ದೊಡ್ಡ ಒಂದು ಅಪ್ಡೇಟ್ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು ವೀಕ್ಷಕರೇ. ಆದ್ರೆ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅರ್ಹರಿಗೆ ಮಾತ್ರ ಹಣ ಕೊಡ್ತೀವಿ, ಅನರ್ಹರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಏನಾಗಿದೆ ಅಂದ್ರೆ ಇಲ್ಲಿ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಮೂಲಕ ಜನರು ಈ ಒಂದು ಯೋಜನೆಗಳ ಒಂದು ದುರ್ಲಾಭ ಪಡ್ಕೋತಾ ಇದ್ದಾರೆ ಬೇರೆ ರಾಜ್ಯದವರು. ಹೀಗಾಗಿ ಸರ್ಕಾರ ಈಗ ಇದನ್ನ ಕಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ದುರ್ಬಳಕೆಗೆ ಕಡಿವಾಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಪಂಚ ಗ್ಯಾರಂಟಿ ಯೋಜನೆಗಳು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ನೋಡಿ, ಒಂದು ಕಡೆಗೆ ಅನರ್ಹರ ಪಾಲಾಗುತ್ತಿರೋ ಸಾರ್ವಜನಿಕ ಹಣವನ್ನ ಉಳಿಸೋ ಹಾಗೂ ವ್ಯವಸ್ಥೆಯನ್ನ ಪಾರದರ್ಶಕ ಮಾಡೋ ಉದ್ದೇಶದಿಂದ ಫಲಾನುಭವಿಗಳ ಸಮಗ್ರ ಮಾಹಿತಿ ಮತ್ತು ದಾಖಲೆಗಳನ್ನ ಮರು ಪರಿಶೀಲನೆ ಮಾಡ್ತೀವಿ ಅಂತ ದೊಡ್ಡ ಘೋಷಣೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಇಲ್ಲೇನಾಗಿದೆ ಅಂದ್ರೆ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಹಣ ಹಾಕ್ತಾ ಇರೋದು ಇಲ್ಲಿ ಮೃತಪಟ್ಟವರ ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕ್ತಾ ಇದೆ. ಅಂದ್ರೆ ಮೃತರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇರೋದು ಮತ್ತು ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಉಚಿತ ವಿದ್ಯುತ್ ಪಡಿತಾ ಇರೋದು ಸರ್ಕಾರ ಇದನ್ನ ತಡೆಯಲು ಯೋಜನೆಯನ್ನ ರೂಪಿಸಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲದೆ ನೋಡಿ, ಕೆಲವರು ಏನ್ ಮಾಡಿದ್ದಾರೆ, ಗೃಹಲಕ್ಷ್ಮಿಯವರು ಆಗಿರ್ಬೋದು, ಗೃಹ ಜ್ಯೋತಿ ಫಲಾನುಭವಿಗಳು ಮೊಬೈಲ್ ಸಂಖ್ಯೆ ಮತ್ತು ಇತರೆ ವಿವರಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರೋದು ದಾಖಲೆ ಸಮೇತ ಪತ್ತೆಯಾಗಿದೆ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರಬಹುದು ಇಷ್ಟು ದಿನ, ಆದ್ರೆ ನೀವೇನಾದ್ರೂ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಅಥವಾ ಏನಾದ್ರೂ ನಿಮ್ದು ವೆರಿಫಿಕೇಶನ್ ಅಲ್ಲಿ ಫೇಲ್ ಆದ್ರೆ ಅವಾಗ ನಿಮಗೆ ಹಣ ಕೂಡ ಬರದೇ ಇರಬಹುದು. ಆದ್ರೆ ಇದು ಅನರ್ಹರಿಗೆ ಮಾತ್ರ ಅಂತಾನು ಕೂಡ ಹೇಳಲಾಗಿದೆ. ಅರ್ಹರಿಗೆ ಯಾವುದೇ ಕಾರಣಕ್ಕೂ ಹಣ ಬರೋದು ಬಂದ್ ಆಗೋದಿಲ್ಲ ಅಂತಾನು ಕೂಡ ಒಂದು ಭರವಸೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಹೇಳಿಕೆಯಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಅನರ್ಹರನ್ನ ಈ ಒಂದು ಯೋಜನೆಯಿಂದ ತೆಗೆದು ಹಾಕಿದ್ರೆ ಅದೇ ಹಣ ಅರ್ಹರಿಗೆ ಹೋಗುವಂತೆ ಮಾಡ್ತಾರೆ. ಸೊ ಇಲ್ಲಿ ಸರ್ಕಾರಕ್ಕೂ ಕೂಡ ಹೆಚ್ಚು ಹೊರೆ ಆಗೋದಿಲ್ಲ. ಇನ್ನು ಗೃಹ ಜ್ಯೋತಿ ಯೋಜನೆಯಲ್ಲಿ ಏನಾಗ್ತಾ ಇದೆ, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ. ಆದ್ರೆ ಕೆಲವು ಕಡೆಗಳಲ್ಲಿ ಒಬ್ಬರ ಹೆಸರಲ್ಲಿ 5-6 ವಿದ್ಯುತ್ ಮೀಟರ್ಗಳಿರೋದು ಪತ್ತೆಯಾಗಿರುವಂತದ್ದು ವೀಕ್ಷಕರೇ. ಕೆಲವರು ವಾಸದ ಮನೆ ಅಂತ ವಿದ್ಯುತ್ ಸಂಪರ್ಕ ಪಡೆದು ಅದನ್ನ ವಾಣಿಜ್ಯ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ತಾ ಇರೋದು. ಇನ್ನು ಕೆಲವರು ಬಾಡಿಗೆ ಮನೆಗಳಿಗೆ ಬಳಸ್ತಾ ಇದ್ದಾರೆ. ಈ ಬಾಡಿಗೆ ಮನೆಗಳಲ್ಲಿ ನಮ್ಮ ಕರ್ನಾಟಕದವರಿದ್ದಾರೋ ಅಥವಾ ಬೇರೆ ರಾಜ್ಯದವರಿದ್ದಾರೋ ಎಂಬ ಸ್ಪಷ್ಟ ಮಾಹಿತಿ ಸರ್ಕಾರದ ಬಳಿ ಇಲ್ಲ. ಅರ್ಹತೆ ಇರುವವರ ಉಚಿತ ವಿದ್ಯುತ್ ಪಡೆದರೆ ನಮಗೇನು ಅಭ್ಯಂತರ ಇಲ್ಲ. ಆದ್ರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕರ್ನಾಟಕದವರೇ ಆಗಿರಬೇಕು ಎನ್ನುವುದು ನಿಯಮ ಇದೆ. ಕೆಲವು ಕಡೆಗಳಲ್ಲಿ ಬೇರೆ ರಾಜ್ಯದವರು ಬಾಡಿಗೆ ವಾಸವಿದ್ದಾರೆ, ಅವರಿಗೆ ಗ್ಯಾರಂಟಿ ಯೋಜನೆಗಳ ಅಗತ್ಯವೇನಿದೆ. ವಾಣಿಜ್ಯ ಉದ್ದೇಶಕ್ಕೆ ವಿದ್ಯುತ್ ಬಳಕೆ ಮಾಡ್ತವರನ್ನ ಅನರ್ಹರನ್ನ ಪತ್ತೆ ಹಚ್ಚಲು ಮಾತ್ರ ಈ ಮಾಹಿತಿ ಸಂಗ್ರಹ ಮಾಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಈಗ ನೋಡಿ, ಅರ್ಹರ ಪತ್ತೆ ಹೇಗಾಗುತ್ತೆ, ಗೃಹಲಕ್ಷ್ಮಿ ಯೋಜನೆ, ಆಧಾರ್ ಕಾರ್ಡ್, KYC, ಗೃಹಲಕ್ಷ್ಮಿ ಫಲಾನುಭವಿಗಳ ಆಧಾರ್ KYC ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸೋದ್ರ ಮೂಲಕ ಅಥವಾ ಬಯೋಮೆಟ್ರಿಕ್ ಬೆರಳಚ್ಚು ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ಗೃಹಲಕ್ಷ್ಮಿಯವರು ಮರು ನೋಂದಣಿ ಮಾಡಿಕೊಳ್ಬೇಕಾಗಿ ಬರಬಹುದು ಮುಂದಿನ ಬರೋ ದಿನಗಳಲ್ಲಿ. ಅಂದ್ರೆ ಸರ್ಕಾರ ಇಲ್ಲಿ ಗೃಹಲಕ್ಷ್ಮಿಯರ ಡೇಟಾವನ್ನ ಕೇಳ್ತಾ ಇದೆ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರ ಒಂದು ಇನ್ಫಾರ್ಮೇಶನ್ ಇಲ್ಲಿ ಸರ್ಕಾರದ ಬಳಿ ಇರಬೇಕಾಗುತ್ತೆ. ಮತ್ತೆ ದಾಖಲೆಗಳ ಮರು ಸಂಗ್ರಹ ಮಾಡಬಹುದು. ಫಲಾನುಭವಿಗಳ ಬ್ಯಾಂಕ್ ಖಾತೆ ಹಾಗೂ ಮೊಬೈಲ್ ಸಂಖ್ಯೆಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ದಾಖಲೆ ಮಾಡುವುದು ಸರ್ಕಾರ ಮುಂದಿನ ಬರೋ ದಿನಗಳಲ್ಲಿ ತೀರ್ಮಾನ ತಗೊಳ್ಳಲಿದೆ. ಮಾಲೀಕರ ವಿವರ ಅಂದ್ರೆ ನೋಡಿ, ಗೃಹ ಜ್ಯೋತಿ ಯೋಜನೆ ಪಡೆದುಕೊಂಡಿರುವ ಮನೆಗಳ ಮಾಲೀಕರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಬಾಡಿಗೆ ಮನೆಯಲ್ಲಿದ್ದವರಿಗೆ ಅವರು ಕರ್ನಾಟಕದವರು, ಬೇರೆ ರಾಜ್ಯದವರು, ಅದನ್ನು ಕೂಡ ಕಲೆ ಹಾಕ್ತಾರೆ. ಬಾಡಿಗೆದಾರರ ಪತ್ತೆ ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸವಿರೋ ಫಲಾನುಭವಿಗಳು ಮೂಲತಃ ಯಾವ ರಾಜ್ಯದವರು ಎಂಬ ಮಾಹಿತಿ ಸಂಗ್ರಹ ಮಾಡೋದು. ಗೃಹ ಬಳಕೆ ವಿದ್ಯುತ್ ಸಂಪರ್ಕ ಪಡೆದು ಅದನ್ನ
ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ರೆ ಪತ್ತೆ ಹಚ್ಚೋದು, ಅವರ ವಿರುದ್ಧ ಕಾನೂನು ಕ್ರಮ ಕೂಡ ತಗೋಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಬರೋದಿಲ್ಲಪ್ಪ ಅಂದ್ರೆ ಮೃತಪಟ್ಟಿದ್ರೆ ಮನೆಯಲ್ಲಿ ಅವರ ಅಕೌಂಟಿಗೆ ಹಣ ಬರಲ್ಲ. ಇನ್ನು ಎರಡನೇದಾಗಿ ತಪ್ಪು ಇನ್ಫಾರ್ಮೇಶನ್, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಬೇರೆಯವರ ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರೆ ನಿಮಗೆ ಹಣ ಬರದೇ ಇರಬಹುದು. ಇನ್ನು ಮೂರನೇದಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ನೀವು ಮಾಡ್ತಾ ಇದ್ರೆ, ಗೃಹಲಕ್ಷ್ಮಿಯರಾಗಿರ್ಲಿ, ಗೃಹಲಕ್ಷ್ಮಿಯರ ಯಜಮಾನರು ಯಾರಾದ್ರೂ ತೆರಿಗೆ ಕಟ್ತಾ ಇದ್ರೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದು ಬಂದ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಮೊದಲೇ ನಿಯಮ ಇದೆ, ಹಾಕಂಗಿಲ್ಲ ಅಂತ. ಇನ್ನು ಮುಖ್ಯವಾಗಿ ವೀಕ್ಷಕರೇ, ನಾಲ್ಕನೇದ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ, ವೆರಿಫಿಕೇಶನ್ ಅಲ್ಲಿ ಫೇಲ್ ಆದ್ರೆ, ಅಥವಾ ನೀವೇನಾದ್ರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರ್ಬೋದು, NPCI ಮ್ಯಾಪಿಂಗ್ ಆನ್ ಮಾಡಿಸಿಲ್ಲ ಅಂದ್ರೆ ಅವಾಗ್ಲೂ ಕೂಡ ನಿಮ್ಮ ಅಕೌಂಟ್ಗೆ ಹಣ ಬರೋದು ತಡವಾಗಬಹುದು ವೀಕ್ಷಕರೇ. ಈಗ ಸದ್ಯಕ್ಕೆ ನೋಡಿ, 30ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದೆ. 31ನೇ ಕಂತು ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಎಂಬುದನ್ನ ಅಧಿಕೃತವಾಗಿ ಅಪ್ಡೇಟ್ ಸಿಕ್ಕಿಲ್ಲ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ನೋಡಿ, ಇದಿನ್ನೂ ಕೂಡ ಯಾರ ಒಂದು ಖಾತೆ, ಯಾರು ಇದಕ್ಕೆ ಸಚಿವೆ ಆಗ್ತಾರೆ, ಇನ್ನೂ ಕೂಡ ಇದಕ್ಕೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ಸೊ ವೀಕ್ಷಕರೇ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೂ ಕೂಡ ಅಧಿಕೃತವಾಗಿ ಸಚಿವೆ ಅಂತ ಘೋಷಣೆ ಆಗಿಲ್ಲ. ಸೊ ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೇಕಾಗುತ್ತೆ. ಯಾವಾಗ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವರು ಯಾರಾಗ್ತಾರೆ ನೋಡ್ಬೇಕು, ಅವಾಗ ಅವರಿಗೆ ಆ ಒಂದು ಪ್ರಶ್ನೆ ಕೇಳಿದಾಗ ಏನು ಉತ್ತರ ಬರುತ್ತೆ ಅದು ಅಪ್ಡೇಟ್ ಆಗುತ್ತೆ. ಸೊ ಈಗ ನಾವು ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡಲಿದ್ದೇವೆ. ಸದ್ಯಕ್ಕೆ ಹೇಳ್ಬೇಕಂದ್ರೆ 30ನೇ ಕಂತುವರೆಗೂ ಹಣ ಎಲ್ಲರಿಗೂ ಜಮೆ ಆಗಿದೆ. ಬಾಕಿ ಕಂತು ಹಣ ಬಿಡುಗಡೆ ಮಾಡಿ ಅಂತ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಶಾಸಕರು ಮಹೇಶ್ ತೆಂಗಿನಕಾಯಿ ಸರ್ ಅವರು ಒಂದು ಹೇಳಿಕೆಯನ್ನ ಮೊದಲೇ ಕೊಟ್ಟಿರುವಂತದ್ದು. ಮೊನ್ನೆ ತಾನು ಕೂಡ ಮತ್ತೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದರ ಬಗ್ಗೆ ಅಪ್ಡೇಟ್ ಕೊಡಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಬಾಕಿ ಹಣ ಹೋದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದಾಗಿರ್ಬೋದು, ಅಥವಾ ಬಾಕಿ ಕಂತು ಸರ್ಕಾರ ಗೃಹಲಕ್ಷ್ಮಿಯರಿಗೆ ಯಾವಾಗ ಕೊಡುತ್ತೆ ಅಂತ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಮೊದಲೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಇದಕ್ಕೆ ಏನಾದ್ರೂ ಉತ್ತರ ಸ್ಪಂದನೆ ಬಂದ್ರೆ ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಗ್ರಾಹಕರಿಗೆ ಏನಪ್ಪಾ ಗುಡ್ ನ್ಯೂಸ್. ಇನ್ನು ಶಕ್ತಿ ಯೋಜನೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತಾ, ಇದ್ರ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ, ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಬೇರೆ ರಾಜ್ಯದವರು ಕರ್ನಾಟಕದಲ್ಲಿ ಕೆಲಸಕ್ಕೆ ಅಂತ ಬರ್ತಾರೆ. ಅವರು ನಕಲಿ ಆಧಾರ್ ಕಾರ್ಡ್ ಅನ್ನ ಅಂದ್ರೆ ಎಡಿಟೆಡ್ ಆಧಾರ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಉಚಿತ ಪ್ರಯಾಣ ಮಾಡ್ತಾ ಇರೋದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಕೆಲವು ಸಿಬ್ಬಂದಿಗಳು ಕೂಡ ಈ ಒಂದು ಶಕ್ತಿ ಯೋಜನೆ ಒಂದು ದುರ್ಲಾಭವನ್ನ ಪಡೆದಿದ್ದಾರೆ. ಅಂದ್ರೆ ಈ ಶಕ್ತಿ ಯೋಜನೆ ಮೂಲಕ ಉಚಿತ ಟಿಕೆಟ್ ಹರಿಯೋದು, ಈ ತರನು ಕೂಡ ಮಾಡಿದ್ದಾರೆ ತುಂಬಾ ಜನ. ಹೀಗಾಗಿ ಅದು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ. ಸೊ ಈ ಒಂದು ಶಕ್ತಿ ಯೋಜನೆಯಲ್ಲೂ ಕೂಡ ಅಕ್ರಮ ನಡಿಬಾರದು, ಹೀಗಾಗಿ ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ದುರ್ಬಳಕೆಗೆ ಕಡಿವಾಣ ಹಾಕಲು ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಒಂದೇ ಆಪ್ಷನ್ ಅಂತಾನು ಕೂಡ ಹೇಳ್ಬೋದು. ಆಧಾರ್ ಕಾರ್ಡ್ಗೆ ಬ್ರೇಕ್ ಬಿದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾರ ಹತ್ರ ಇರುತ್ತೆ ಅವರಿಗೆ ಮಾತ್ರ ಉಚಿತ ಪ್ರಯಾಣ ಮಹಿಳೆಯರಿಗೆ. ಈ ತರ ನಿಯಮ ಮುಂದಿನ ಬರೋ ದಿನಗಳಲ್ಲಿ ಜಾರಿಗೆ ಬರುತ್ತೆ. ಈಗಾಗಲೇ ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲೇ ಆ ಒಂದು ಅಪ್ಡೇಟ್ ಆಗಿತ್ತು, ಆದ್ರೆ ಇನ್ನೂ ಅಧಿಕೃತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಿರ್ಲಿಲ್ಲ. ಸೊ ಈಗ ಮುಂದಿನ ಬರೋ ದಿನಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಜುಲೈ ತಿಂಗಳ ಒಳಗೆ ಆಗುವ ಸಾಧ್ಯತೆ ಇದೆ. ಇದಕ್ಕೋಸ್ಕರ ಅಂತ ಇದು ಉಚಿತವಾಗಿ ಸರ್ಕಾರದಿಂದ ವಿತರಣೆ ಮಾಡೋದ್ರಿಂದ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಆಗಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ, ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಬಸ್ ಪಾಸ್ KSRTC, BMTC ಸೇರಿದಂತೆ 4 ನಿಗಮಗಳಲ್ಲೂ ಕೂಡ ಉಚಿತ ಬಸ್ ಪಾಸ್ ಯೋಜನೆಯಲ್ಲೇ ಜಾರಿಗೆ ತರಲಾಗ್ತದೆ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬೇಕು. ಅವರು ವಿದ್ಯಾರ್ಥಿಗಳು ಅಂತ ಇಲ್ಲಿ ಪ್ರೂಫ್ ಮಾಡಬೇಕಾಗುತ್ತೆ. ಹೀಗಾಗಿ ಆನ್ಲೈನ್ ನಲ್ಲಿ ಇದನ್ನ ಅರ್ಜಿ ಕರೆಯಲಾಗುತ್ತೆ. ಅವಾಗ ಇದಕ್ಕೆ ಅರ್ಜಿ ಹಾಕೋದ್ರ ಮೂಲಕ ಅವರು ಉಚಿತವಾಗಿ ಪ್ರಯಾಣ ಮಾಡಬಹುದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ಈಗ 50% ಡಿಸ್ಕೌಂಟ್ ಶುರುವಾಗ್ತಾ ಇದೆ. ವಾಹನ ಮಾಲೀಕರಿಗೆ ಟ್ರಾಫಿಕ್ ಫೈನ್ ಪಾವತಿ ಮತ್ತೆ ವಿನಾಯಿತಿ ಪ್ರಕಟಿಸಿದೆ ಸರ್ಕಾರದಿಂದ. ಹೌದು, ಜೂನ್ 21ರಿಂದ ಜುಲೈ 10ರವರೆಗೂ ಫೈನ್ ಕಟ್ಟೋದಕ್ಕೆ ಅವಕಾಶ ಅಂತ ಹೇಳ್ಬಹುದು. ಮೊನ್ನೆ ತಾನೇ ಕೊಟ್ಟಿದ್ರು, ತುಂಬಾ ಜನ ಯಾರೆಲ್ಲ ಅವಾಗ ಪಾವತಿ ಮಾಡಿರ್ಲಿಲ್ಲ, ಈಗ ಮತ್ತೊಮ್ಮೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. 50% ರಿಯಾಯಿತಿಯಲ್ಲಿ ದಂಡ ಪಾವತಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರಾಜ್ಯ ವ್ಯಾಪ್ತಿ ಸಂಚಾರ ನಿಯಮ ಉಲ್ಲಂಘನೆ ಹಳೆ ಪ್ರಕರಣಗಳಿಗೆ ದಂಡ ಪಾವತಿಸಲು ಮತ್ತೆ 50% ಡಿಸ್ಕೌಂಟ್ ನೀಡಿ ಸರ್ಕಾರ ಗುರುವಾರ ಆದೇಶ ಹೊರಡಿಸಿರುವಂತದ್ದು. ಯಾರೆಲ್ಲ ನಿಮ್ಮ ಬೈಕು, ಕಾರು, ಆಟೋ ರಿಕ್ಷಾ, ಲಾರಿ ಏನೇ ಇದ್ರೂ ಕೂಡ ಅದ್ರ ಮೇಲೆ ಏನಾದ್ರೂ ಫೈನ್ಗಳಿದ್ರೆ ಅಥವಾ ಅದ್ರ ಮೇಲಿನ ದಂಡಗಳಿದ್ರೆ ಅದನ್ನ ನೀವು ಜೂನ್ 21ರಿಂದ ಜುಲೈ 10ನೇ ತಾರೀಕು ಈ ಒಂದು 20 ದಿನಗಳವರೆಗೂ ನಿಮಗೆ ಒಂದು ಅವಕಾಶ ಇದೆ. ಸೊ ಅಷ್ಟರ ಒಳಗಾಗಿ ನೀವು ಏನ್ ಮಾಡ್ಬೇಕು, ಈ ಚಲನ್ಗಳಿದ್ರೆ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ನೀವು ಭೇಟಿ ಕೊಟ್ಟು ನೀವು ಅಲ್ಲಿ ನಿಮ್ಮ ಒಂದು ಹಣವನ್ನ ಪೇಮೆಂಟ್ ಮಾಡಬಹುದು ವೀಕ್ಷಕರೇ. ಅಂದ್ರೆ 50% ಡಿಸ್ಕೌಂಟ್. ನಿಮ್ದು 1,000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ ಮಾತ್ರ ನೀವು ಕಟ್ಟಬೇಕು. 10,000 ರೂಪಾಯಿ ದಂಡ ಇದ್ರೆ 5,000 ರೂಪಾಯಿ ದಂಡ ಕೊಟ್ಟು ನೀವು ಇದನ್ನ ನಿಮ್ಮ ಕೇಸ್ಗಳನ್ನ ಕ್ಲೋಸ್ ಮಾಡಿಸಬಹುದು. ಇದು ಒಂದು ಎಲ್ಲ ಒಂದು
ವಾಹನ ಸವಾರರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ಅಂತ ನೀವು ಹೇಳೋದಾದ್ರೆ, ಯಾರಿಗೆಲ್ಲ ಬಾಕಿ ಪಡಿತರ ಮೇ ತಿಂಗಳಲ್ಲಿ ಸಿಕ್ಕಿಲ್ಲ ಅವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಕೆಲವರಿಗೆ ಏನಾಗಿದೆ, ಮೇ ತಿಂಗಳಲ್ಲಿ ಪಡಿತರ ವಿತರಣೆ ವಿಳಂಬವಾಗಿರುವಂತದ್ದು ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆ ಕೆಲವರಿಗೆ ಆಗೇ ಇಲ್ಲ, ಕೆಲವು ಹಳ್ಳಿಗಳಲ್ಲಿ, ಕೆಲವು ಗ್ರಾಮಗಳಲ್ಲಿ. ಸೊ ವೀಕ್ಷಕರೇ, ನೀವು ಜೂನ್ ತಿಂಗಳಲ್ಲಿ ಪಡಿತರ ಪಡೆದುಕೊಳ್ಳುವಾಗ ಆ ಒಂದು ಹಳೆ ಬಾಕಿ ನಿಮ್ದು ಏನು ಪಡಿತರ ಪಡ್ಕೊಳ್ಳೋದಿದೆ ಅದನ್ನು ಕೂಡ ಪಡ್ಕೊಳ್ಳಿ. ಒಂದು ವೇಳೆ ನೀವೇನಾದ್ರೂ ಬಯೋಮೆಟ್ರಿಕ್ ಕೊಟ್ಟಿಲ್ಲ ಅಂದ್ರೆ ಮತ್ತೊಮ್ಮೆ ಬಯೋಮೆಟ್ರಿಕ್ ಕೊಡೋದರ ಮೂಲಕ ನೀವು ಹಳೇದು ನಿಮ್ದು ಪಡಿತರ ಪಡ್ಕೋಬಹುದು. ಇನ್ನು ಮುಖ್ಯವಾಗಿ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗ್ತಾ ಇದೆ ವೀಕ್ಷಕರೇ. ಹೌದು, ಈಗ ಒಂದು ಜುಲೈ ತಿಂಗಳು ಅಥವಾ ಜೂನ್ ತಿಂಗಳು ಕೊನೆಯದ್ರಲ್ಲಿ ಇದು ಅಪ್ಡೇಟ್ ಆಗಲಿದೆ ಅಂತಾನೆ ಹೇಳ್ಬಹುದು. ನೋಡಿ, ಸಿದ್ದರಾಮಯ್ಯನವರು ಈ ಒಂದು ಯೋಜನೆಯನ್ನ ತಮ್ಮ ಒಂದು ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ರು. 6,200 ಕೋಟಿ ರೂಪಾಯಿ ಹಣವನ್ನ ಈ ಒಂದು ಅನ್ನಭಾಗ್ಯ ಯೋಜನೆ ಅಂದ್ರೆ ಇಂದಿರಾ ಕಿಟ್ ವಿತರಣೆಗೆ ಅಂತ ಘೋಷಣೆ ಮಾಡಲಾಗಿದೆ. ಒಂದು ಕಡೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ಜನರಿಗೆ ಕೊಡಲಾಗುತ್ತೆ. ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ. ಇತ್ತ ಕೇಂದ್ರ ಸರ್ಕಾರದಿಂದಲೂ ಕೂಡ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡಲಾಗುತ್ತೆ. ಕರ್ನಾಟಕ ಸರ್ಕಾರದಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಕೊಡಲಾಗುತ್ತೆ. ಸೊ ವೀಕ್ಷಕರೇ, ಟೋಟಲ್ ಆಗಿ ನಿಮಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇದು ಕೂಡ ಎಲ್ಲಾ ಪಡಿತರ ಚೀಟಿದಾರರಿಗೆ ಅಂದ್ರೆ BPL ಹಾಗೂ AY ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು.